ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಡಳಿತ ಪಕ್ಷದಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸುದ್ದಿ. ದೇಶದ್ರೋಹಿಗಳು, ದೇಶದ್ರೋಹ ಅಂತಕ್ಕಂಥದ್ರೆ ಅಪರಾಧಗಳಲ್ಲೇ ಮಹಾ ಅಪರಾಧ, ಹಂಗೆ ಕನ್ಸಿಡರ್ ಮಾಡ್ತೀವಿ ನಾವು ದೇಶದ್ರೋಹ ಅಂತಂದರೆ. ಆ ದೇಶದ್ರೋಹಿಗಳಿಗೂ ಕೂಡ ಶಿಕ್ಷೆ ಕೊಡುವಂತಹ ಇಚ್ಛಾಶಕ್ತಿ ನಮ್ಮ ಸರ್ಕಾರಕ್ಕೆ ಇಲ್ಲದಾಗಿ ಹೋಯ್ತಲ್ಲ ಅಂತಕ್ಕಂಥ ಬೇಸರದ ಸಂಗತಿ. ನೋಡಿ, ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರು, ಬಾಂಗ್ಲಾದೇಶದ ಪರ ಘೋಷಣೆ ಕೂಗಿದವರು ಇವತ್ತು ಖುಲ್ಲವಾಗಿ ಓಡಾಡ್ಕೊಂಡಿದ್ದಾರೆ. ನಾಡು ನುಡಿ ನೆಲ ಜಲ ಭಾಷೆ ವಿಚಾರಕ್ಕೆ ಹೋರಾಟ ಮಾಡಿದವರು ಕೇಸ್ ಹಾಕಿಸ್ಕೊಂಡು ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ. ಆದರೆ ದೇಶದ್ರೋಹದ ಆರೋಪ ಹೊತ್ತಂತಹ ಕಳಂಕಿತರು ಮಾತ್ರ ಖುಲ್ಲ. ಪಾಕ್ ಜಿಂದಾಬಾದ್ ಅಂದವರಿಗೆ ಶಿಕ್ಷೆ ಆಮೆಗತಿಯಲ್ಲಿ ತನಿಖೆ, ಅವ್ರಿಗೆ ಶಿಕ್ಷೆನೇ ಇಲ್ಲ. 3 ವರ್ಷಗಳಲ್ಲಿ ಒಂದು ಕೇಸ್ಗೂ ಕೂಡ ಶಿಕ್ಷೆಯನ್ನು ಕೊಡಿಸಿಲ್ಲ ಪೊಲೀಸರು. ತನಿಖಾ ಹಂತದಲ್ಲೇ ನಿಂತಿವೆ ದೇಶದ್ರೋಹಿಗಳ ವಿರುದ್ಧದ ಕ್ರಮ. ಗೃಹ ಇಲಾಖೆಯಿಂದಲೇ ಈ ಬಗ್ಗೆ ಅಂಕಿಅಂಶಗಳು ಕೂಡ ಬಿಡುಗಡೆಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ಅಂಕಿಅಂಶಗಳ ಸಮೇತ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಅದು ಏನೋ ವಿಧಾನಸೌಧದಲ್ಲಿ ನಿಂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವರಿಗೆ ಶಿಕ್ಷೆ ಇಲ್ಲ, ಆಯ್ತಾ. ಬಾಂಗ್ಲಾದೇಶದ ಪರ ಘೋಷಣೆ ಕೂಗಿದವರಿಗೆ ಶಿಕ್ಷೆ ಇಲ್ಲ. ಕೆಲವು ಕೇಸ್ಗಳಂತೂ ಅರ್ಧದಲ್ಲೇ ನಿಂತಿವೆ. ಯಾರಿಗೂ ಶಿಕ್ಷೆ ಕೊಡಿಸುವ ಇಚ್ಛಾಶಕ್ತಿ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಇಲ್ಲದಾಗಿ ಹೋಯ್ತಲ್ಲ. ಇಲ್ಲಿ ನೋಡಿದ್ರೆ ನಾರಾಯಣಗೌಡರು ಮತ್ತು ಪ್ರವೀಣ್ ಶೆಟ್ಟರು ಎಲ್ಲ ಬಂದು ಕೇಸ್ ವಾಪಸ್ ತಗೊಳ್ಳಿ ಅಂತಾರೆ. ಪಾಪ ಅವ್ರು ಹೋರಾಟ ಮಾಡಿರೋದು ಯಾವುದಕ್ಕೆ? ನಾಡು ನುಡಿ ನೆಲ ಜಲ ಭಾಷೆ ವಿಚಾರಕ್ಕೆ. ಅದಕ್ಕೇನೋ ದೊಡ್ಡ ವಿಚಾರವಾಗಿ ಸರ್ಕಾರ ಕನ್ಸಿಡರ್ ಮಾಡುತ್ತೆ. ಬಟ್ ದೇಶದ್ರೋಹಿಗಳಿಗೆ ಶಿಕ್ಷೆ ಇಲ್ಲ. ನಾವು 16 ವರ್ಷಗಳ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮುಂದೆ ಇಡಕ್ಕೆ ಹೋಗಲ್ಲ. ಜಸ್ಟ್ 3 ವರ್ಷಗಳಲ್ಲಿ ಎಷ್ಟು ಜನ ಪಾಕ್ ಪ್ರೇಮಿಗಳು, ಕ್ರಿಮಿಗಳು ಕೂಗಿದ್ರು ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನು, ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳ್ಬಿಡ್ತೀವಿ. ಜಸ್ಟ್ 3 ವರ್ಷ. ಕಳೆದ 3 ವರ್ಷಗಳಲ್ಲಿ ದೇಶದ್ರೋಹಿಗಳ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ. ಪಾಕ್ ಮತ್ತು ಬಾಂಗ್ಲಾ ಪರ ಘೋಷಣೆ ಕೂಗಿದವರಿಗೆ ಶಿಕ್ಷೆ ಇಲ್ಲ. ರಾಜ್ಯದಲ್ಲಿ 2023ರಿಂದ 26ರವರೆಗೂ ಟೋಟಲ್ ಆಗಿ 17 ಕೇಸ್ಗಳಾಗಿದೆ. ಆದರೆ ಒಂದೇ ಒಂದು ಕೇಸ್ನಲ್ಲೂ ಕೂಡ ಕನ್ವಿಕ್ಷನ್ ಆಗಿಲ್ಲ, ಅಪರಾಧ ಸಾಬೀತಾಗಿಲ್ಲ. ಕೆಲವು ಕೇಸ್ನಲ್ಲಿ ಆಲ್ರೆಡಿ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಕೂಗೇ ಇಲ್ಲ, ಸಾಕ್ಷ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬಿ ರಿಪೋರ್ಟು. ಇನ್ನುಳಿದದ್ದು ತನಿಖೆ ಪ್ರಗತಿಯಲ್ಲಿದೆ ಅನ್ನೋದನ್ನು ಮಾತ್ರ ಸಬೂಬಾಗಿ ಕೊಡ್ತಿದ್ದಾರೆ. ಈ ಸಂಪತ್ತಿಗೆ, ಈ ಸೌಭಾಗ್ಯಕ್ಕೆ UAPA ಯಾಕೆ ಹಾಕಿದ್ರಿ ನೀವು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ನಾವು ದೃಶ್ಯ ಸಮೇತ ಕೊಡ್ತಾ ಇದ್ದೇವೆ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಯಾವಾಗ? 2023ರ ಮತ ಎಣಿಕೆ ಹೊತ್ತಲ್ಲಿ ಪಾಕ್ ಪರ ಘೋಷಣೆ. ಎಲ್ಲಿ? ಸ್ಥಳ ಬೆಳಗಾವಿ, ದಿನಾಂಕ 13/5/2023. ಆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರ. ನೆಕ್ಸ್ಟು 2ನೇ ದೃಶ್ಯ ನೀವು ನೋಡ್ತಾ ಇರೋದು ಕೋರ್ಟ್ ಹಾಲ್ನಲ್ಲಿ ಪಾಕ್ ಪರ ಘೋಷಣೆ ಕೇಳಿಸಿದ್ದು. ಸ್ಥಳ ಇದು ಕೂಡ ಬೆಳಗಾವಿಯದ್ದು. ದಿನಾಂಕ 12/6/2024. ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾದರು, ಆ ವ್ಯಕ್ತಿಯನ್ನು ಎಳ್ಕೊಂಡು ಹೋದರು. ಈ ಪ್ರಕರಣದಲ್ಲಿ ಶಿಕ್ಷೆ ಆಯ್ತಾ ಕೇಳಿದ್ರೆ ಇಲ್ಲ. ತನ್ನ ನಿಯತ್ತನ್ನು ಶತ್ರು ರಾಷ್ಟ್ರದ ಪರ ತೋರಿಸಿದ ವ್ಯಕ್ತಿಗೆ ಯಾವ ಗತಿ ಕಾಣಿಸ್ಬೇಕಾಗಿತ್ತೋ ಅದನ್ನು ಕಾಣಿಸೋಕ್ಕಾಗಿಲ್ಲ. ಇಷ್ಟೇನ ನಮ್ಮ ವ್ಯವಸ್ಥೆಯ ತಾಕತ್ತು ಅನ್ನೋ ಪ್ರಶ್ನೆ ನಮಗೆ ಎದ್ದಿದೆ. ಮತ್ತು ಈ ಸೌಭಾಗ್ಯಕ್ಕೆ UAPA ಕೇಸು ಸೆಕ್ಷನ್ನು ಯಾಕೆ ಹೇಳಬೇಕು? ಸುಮ್ಮನೆ ಹೇಳಿದ್ರಾಯ್ತು. ಹೇಗಿದ್ರೂ ಶಿಕ್ಷೆ ಕೊಡಿಸೋದಕ್ಕೆ ನಮ್ಮ ಕೈನಲ್ಲಿ ಆಗಲ್ಲ, ಸುಮ್ಮನೆ ನಾಮಕೆ ವಾಸ್ತೆ ಸೆಕ್ಷನ್ಗಳನ್ನು ಹಾಕ್ತೀವಿ ಅಂತ ಯಾಕೆ ಹೇಳಬೇಕು? ಇನ್ನು ರಾಜ್ಯಸಭೆ ಫಲಿತಾಂಶದ ವೇಳೆ ಪಾಕ್ ಪರ ಘೋಷಣೆ ಕೂಗದಂತಹ ಘಟನೆ ಇದೆಲ್ಲಿ ನಡೆದಿದ್ದು? ವಿಧಾನಸೌಧದಲ್ಲೇ ಆಗಿರೋದು. 28/2/2024 ಇಲ್ಲಿ ತನಕ. ಅದು ಏನು ಧ್ವನಿ ಪರೀಕ್ಷೆಗೆಲ್ಲ ಹೋಗಿತ್ತು. ಇದು ಕನ್ಫರ್ಮ್ ಆಯಿತು ಧ್ವನಿ ಪರೀಕ್ಷೆನಲ್ಲಿ ಅವ್ರದೇ ಅಂತ ಅಂದ್ಬಿಟ್ಟು. ಆದರೂ ಶಿಕ್ಷೆ ಇಲ್ಲ.
ಮುಂದೆ ನೀವು ನೋಡ್ತಾ ಇದ್ದೀರಾ ಹುಬ್ಬಳ್ಳಿ ದಿನಾಂಕ 15/2/2020 ಕಾಶ್ಮೀರಿ ವಿದ್ಯಾರ್ಥಿಗಳಿಂದ ಪಾಕ್ ಪರ ಘೋಷಣೆ. ಅವರು ವಿಡಿಯೋ ಮಾಡಿ ಕೂಗಿದ್ದಾರೆ. ಇದು ಯಾವುದೋ ಗುಂಪಲ್ಲಿ ಕೂಗಿದ್ದಲ್ಲ. ವಿಡಿಯೋ ಮಾಡಿ ಏನು ಮಾಡ್ಕೊಬಿಡ್ತೀರಾ ನೀವು ಅನ್ನುವಂತಹ ದಾಷ್ಟ್ಯ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಈ ದೇಶದ ಕಾನೂನು ನಮ್ಮನ್ನು ಕಾಯುತ್ತೆ. ನಮಗೆ ಜೈಕಾರ ಹಾಕೋದಕ್ಕೆ, ನಮಗೆ ಶಾಲ್ ಹಾಕೋದಕ್ಕೆ, ನಮಗೆ ಹಾರ ಹಾಕೋದಕ್ಕೆ ಒಂದು ಪಕ್ಷ ಕಾಯ್ತಾ ಇರುತ್ತೆ. ಅಪೀಸ್ಮೆಂಟ್ ಅನ್ನೋ ತುದಿಯಲ್ಲಿದೆ. ಸೊ ನಾವು ಏನನ್ನು ಹೇಳಿ ಕೂಡ ತಪ್ಪಿಸ್ಕೊಳ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ವಿಡಿಯೋ ಮಾಡ್ತಾರೆ. ಇದರಲ್ಲಿ ಯಾವುದು ಆಡಿಯೋ ಬೈಟ್, ಧ್ವನಿ ಪರೀಕ್ಷೆ, ಸ್ಯಾಂಪಲು, ಎಂಥ ಮಣ್ಣಂಗಟ್ಟಿನೂ ಬೇಕಾಗಿಲ್ಲ. ಅವ್ರ ಮುಖದಲ್ಲಿರೋ ಖುಷಿ ನೀವು ನೋಡ್ಬೋದು. ಈ ವಿಡಿಯೋ ಎಲ್ಲರಿಗೂ ಚೆನ್ನಾಗಿ ನೆನಪಿರಬಹುದು. ಬೇಕಂತಾನೆ ಮಾಡಿದ್ದು ವಿಡಿಯೋ. ಓಕೆ, ಇನ್ನು ಶಿವಮೊಗ್ಗದಲ್ಲಿ ನೆಕ್ಸ್ಟ್ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈದ್ ಮಿಲಾದ್ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆಯನ್ನು ಕೂಗಿದವರು 9/9/2025 ನಡೆದಿರ್ತಕ್ಕಂಥ ಘಟನೆ. ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆಯನ್ನು ಕೂಗಿರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ.